ಅಮರ ಪ್ರೇಮದ ಮಧು. H.G. ರಾಧಾದೇವಿಯವರ ಕಾದಂಬರಿ. ಅಜ್ಜಿ, ನೀನು ಒಳ್ಳೆಯವಳು. ನಾನು ವಾರ ವಾರ ಬರ್ತೀನಿ. ನಮ್ಮನೇಲಿ ಒಂದು ಅಜ್ಜಿ ಇದೆ. ಅದು ನನ್ನ ಬೈತಿರುತ್ತೆ. ಒಂದಿನ ಅಜ್ಜಿ ಮುಖಕ್ಕೆ ಬಿಸಿ ಸಾರು ಎರ್ಚಿದೆ. ಅವತ್ತಿಂದ ಆ ಅಜ್ಜಿ ನಮ್ಮಮ್ಮಂಗೆ, ನಿನ್ ಮಗನ್ನ ನೋಡ್ಕೊಳ್ಳೋದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು, ಇಲ್ದಿದ್ರೆ ಮಗನ್ ಮನೆಗೆ ಹೊರಟೋಗ್ತೀನಿ ಅಂದಿತ್ತು. ಅದಕ್ಕೆ ಅಮ್ಮ ಆ ಅಜ್ಜಿ ಹತ್ರ ಹೋಗ್ಬೇಡ, ನಿಮ್ ಪಪ್ಪನ ಹತ್ರನೇ ಇರ್ಬೇಕು ಅಂದ್ರು. ಪಪ್ಪ ಚಿನ್ನಿ ಇದ್ದಾಗ ನನ್ನ ಹತ್ರ ಸೇರಿಸ್ತಾ ಇರ್ಲಿಲ್ಲ. ಈಗ ಮಮ್ಮಿ ಚಿನ್ನಿನ ಬಾಂಬೆಗೆ ಸೇರಿಸ್ಬಿಟ್ಲು. ಈಗ ಮನೇಲಿ ನಾನು ಪಪ್ಪ ಇಬ್ರೆ ಎಂದ. ಮೊಮ್ಮಗ ಏನು ಮಾತಾಡಿದ್ರು ಅಜ್ಜಿಗೆ ಮುದ್ದೆ ಮುದ್ದು. ಎದುರಿಗೆ ಮಗ ಇರುವುದು ಮರೆತೇ ಹೋಯಿತು. ಆನಂದವಾಗಿ ಮೊಮ್ಮಗನನ್ನ ಲಾಲಿಸುತ್ತಾ ಕೂತರು. ಅಮ್ಮ, ಮಗನ್ ಜ್ಞಾಪಕ ಆದ್ರೂ ಇದೆಯೋ ಇಲ್ವೋ, ನಂಗೆ ಹಸಿವಾಗ್ತಾ ಇದೆ ಎಂದ ರಾಜಸಿಂಹ. ಬಾರು ನನ್ನಪ್ಪ, ಮೊಮ್ಮಗನ ಸಂತೋಷದಲ್ಲಿ ನಿನ್ನನ್ನೇ ಮರ್ತೆ ಎಂದವರೇ, ಮಧು ತಟ್ಟೆ ಹಾಕಮ್ಮ ಎಂದರು. ಮಧು ತಟ್ಟೆ ಹಾಕಿ ಬಡಿಸಿದ್ಲು. ಕಲಸನ್ನ, ಶಾವಿಗೆ ಪಾಯಸ, ಆಂಬೊಡೆ, ಮೈಸೂರು ಪಾಕಿನ ಊಟ ಆಯಿತು. ಶಾವ್ಗೆ ಆಲೂಕೀರಂತೂ ಬಹಳ ರುಚಿಯಾಗಿತ್ತು. ರುಚಿಯಾದ ಊಟವಾದ್ಮೇಲೆ ಅಜ್ಜಿ ಮೊಮ್ಮಗನ ಹರಟೆ ಸಾಗಿತ್ತು. ಅಜ್ಜಿ, ಆ ಮನೇಲಿ ಗೂಡ್ನಲ್ಲೇನಿದೆ, ಆ ದೊಡ್ಡ ಪುಸ್ತಕ? ಇದು ನಿಮ್ಮಪ್ಪ ಹೈಸ್ಕೂಲ್ ಹುಡುಗ ಆದಾಗ ಪ್ರೈಸ್ ಬಂದಿದ್ದು. ರಾಮಾಯಣ, ಇಂಗ್ಲಿಷ್ನದು. ಚಿತ್ರಗಳಿವೆ, ನೋಡ್ತೀಯಾ ಎಂದು ತೆಗೆದುಕೊಟ್ರು. ಕೊಂಚ ಹೊತ್ತು ಚಿತ್ರ ನೋಡಿದ. ಅನಂತರ, ಕತೆ ಓದಿ ಹೇಳಜ್ಜಿ ಎಂದ. ಅಯ್ಯೋ ನನ್ನಪ್ಪ, ನನಗೆ ಇಂಗ್ಲಿಷ್ ಬರಲ್ವಲ್ಲಪ್ಪ. ಚಿನ್ನಿ ನನಗೆ ABCD ಕಲಿಸ್ತಿದ್ಲು, ನೀನು ನನಗೆ ಕಲಿಸು ಎಂದರು. ನನಗೆ ರಾಮಾಯಣ ಓದಿ ಹೇಳ್ಬೇಕಲ್ಲ, ತಡಿ ಪಪ್ಪನ್ ಕೇಳ್ತೀನಿ ಎಂದ. ನಿಮ್ ಪಪ್ಪ ಬೇಡ, ನಿದ್ದೆ ಮಾಡ್ತಿದ್ದಾರೆ. ನಮ್ಮ ಮಧು ಹೇಳ್ತಾಳೆ. ಮಧು, ಬಾಮ್ಮ, ನನ್ನ ಮೊಮ್ಮಗನ್ಗೆ ರಾಮಾಯಣ ಓದಿ ಹೇಳು. ಮಧು ಸ್ವಲ್ಪ ಸ್ವಲ್ಪ ಓದಿ ಆಕರ್ಷಕವಾಗಿ ಅವನಿಗೆ ವಿವರಿಸುತ್ತಿದ್ಲು. ಈಗ ಬೇಕಾದ್ರೆ ಮಲ್ಕೋ, ರಾತ್ರಿ ಇನ್ನೂ 10 ಪುಟ ಓದಿ ಹೇಳ್ತೀನಿ. ಆಕಳಿಸ್ತಿದ್ದಿ, ನಿದ್ದೆ ಬರುತ್ತೆ ಅಲ್ವಾ ಎಂದಳು. ಮಧು ಆಂಟಿ, ನೀವು ಎಷ್ಟು ಚೆನ್ನಾಗಿದ್ದೀರಿ. ನಮ್ಮ ಮೋಹಿನಿ ಮಿಸ್ ನಿಮ್ಮಾಗೆ ತುಂಬಾ ಚೆನ್ನಾಗಿದ್ದಾರೆ. ಉದ್ದಕ್ಕೆ ಜಡೆ ಹಾಕ್ತಾರೆ. ನೀವು ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಓದಿ ಅರ್ಥ ಹೇಳ್ತೀರಿ. ಅವರು ಪಾಠ ಚೆನ್ನಾಗಿ ಮಾಡಲ್ಲ, ಬರೀ ಪ್ರಶ್ನೆ ಕೇಳ್ತಾರೆ, ಹೇಳ್ದಿದ್ರೆ ಹೊಡಿತಾರೆ ಎಂದ. ನಿಂಗೆ ಏಟ್ ಬಿದ್ದಿದ್ಯಾ ಎಂದಳು ಮಧು. ಇಲ್ಲ, ನಾನು ಬಾಬ್ರಿ ಬ್ರಿಲಿಯಂಟ್ ಇದ್ದೀವಲ್ಲ. ಮನೇಲಿ ಟ್ಯೂಷನ್ ಮಾಸ್ಟರಿಂದ ಆ ಪಾಠಗಳು 2 ಸಲ ರಿವಿಷನ್ ಆಗಿರುತ್ತೆ. ನಾನೆಲ್ಲ ಪ್ರಶ್ನೆಗೂ ಉತ್ತರ ಹೇಳ್ತೀನಿ. ಪ್ರತಿ ತಿಂಗಳು ನಾನೇ ಫಸ್ಟ್ ರ್ಯಾಂಕ್. ಹೋದ್ ತಿಂಗಳು ಮಾತ್ರ 3 ನಂಬರ್ನಲ್ಲಿ ರ್ಯಾಂಕ್ ಹೋಯ್ತು. ಬಾಬ್ರಿ ಫಸ್ಟ್, ನಾನು ಸೆಕೆಂಡ್ ಎಂದ. ಅವನ ಶಾಲೆ ಬಗ್ಗೆ ಏನೇನೋ ಹೇಳುತ್ತಾ ಕುಳಿತ. 5 ಗಂಟೆಗೆ ಅವಳು ಕಾಫಿ ಮಾಡಲು ಹೊರಟಳು. ತಾಯಿ ಮಗ ಕಾಂಪೌಂಡ್ನಲ್ಲಿದ್ದ ಕಟ್ಟೆ ಮೇಲೆ ಬಂದು ಕೂತರು. ಮಗುನ ನೋಡಿ ಸಂತೋಷ ಆಯ್ತಪ್ಪ. ಮೊದಲನೇ ವರ್ಷದ ಹುಟ್ಟಿದಬ್ಬದಲ್ಲಿ ಬಂದು ನೋಡಿದ್ದು, ಆಮೇಲೆ ನಾನು ಬರಲಿಲ್ಲ, ನೀನು ಕರ್ಕೊಂಬರ್ಲಿಲ್ಲ ಎಂದರು. ಮಹಾ ತುಂಟ ಉದ್ದಟ ಇದ್ನಮ್ಮ. ಅವನು ಇಷ್ಟರ ಮಟ್ಟಿಗೆ ಆಗ್ತಾನಂತ ನನಗೆ ನಂಬಿಕೆ ಇರಲಿಲ್ಲ. ಇವಳು 1.5 ತಿಂಗಳಿಂದ ದೂರ ಇದ್ದಾಳೆ. ಅವರ ಅಜ್ಜಿ ಹತ್ರವೂ ಹೋಗಿಲ್ಲ, ನನ್ನ ಹತ್ರನೇ ಇರ್ತಾನೆ. ಜೊತೆಗೆ ಒಂದು ಹೈಸ್ಕೂಲ್ ಹುಡುಗನ್ನ ಇವನ್ನ ಪಳಗಿಸ್ಲಿಕ್ಕೆ ಹಾಕಿದ್ದೀನಿ. ಲಿಟಲ್ ಮಾಸ್ಟರ್ ಅಂತ ತಾನೇ ಹೆಸರಿಟ್ಕೊಂಡಿದ್ದಾನೆ. ಟಿವಿಯಲ್ಲಿ ಯಾವ್ಯಾವ ಪ್ರೋಗ್ರಾಮ್ ನೋಡಬೇಕು, ಆಟಗಳಾಡ್ಸೋದು, ಪಾಠ ಹೇಳ್ಕೊಡೋದು ಎಲ್ಲ ಅವನೇ. ಅವನ ಸಹವಾಸ ಆದ್ಮೇಲೆ ಪಳಗಿದ್ದಾನೆ ಎಂದ. ಮಕ್ಕಳಿಗೆ ಪ್ರೀತಿಯಿಂದ ಲಾಲಿಸಿ ಪಾಲಿಸೋರು ಬೇಕು. ನಿನ್ನ ಹೆಂಡತಿಗೆ ಕಂಪ್ನಿ, ಆಫೀಸ್ ಟೂರ್, ನಿನಗೆ ಕಂಪ್ನಿಯ ಆಡಿಟ್ ಕೆಲಸ. ಈ ಹುಡುಗ ಪ್ರೀತಿ ಮಮತೆಯ ಕೊರತೆಯಿಂದ ಹಾಗೆ ಪುಂಡನಾಗಿದ್ದ ಅನ್ಸುತ್ತೆ ಎಂದರು. ನನಗೂ ಹಾಗೆ ಅನ್ಸುತ್ತಮ್ಮ. ಚಿನ್ನಿಗೆ ಜ್ವರ ಬಂದಾಗ ತೊಡೆ ಮೇಲೆ ಮಲಗಿಸ್ಕೊಂಡು ಬ್ರೆಡ್ ತಿನ್ನಿಸ್ತಿದ್ದೆ. ನನಗೂ ಹಾಗೆ ಮಾಡು ಅಂತ ಒಮ್ಮೆ ಜ್ವರ ಬಂದಾಗ ಕೇಳಿದ್ದ. ಆಗ ಪ್ರೀತಿ ಪ್ರೇಮಕ್ಕೆ ಹಂಬಲಿಸಿದಾನೆ ಅನ್ನಿಸ್ತು. ಆಗಿನಿಂದ ಸ್ವಲ್ಪ ಪ್ರೀತಿಯಿಂದಲೇ ನೋಡ್ಕೋತಿದ್ದೀನಿ. ಒಂದೊಂದ್ಸಲ ಹಳೆ ಚಾಳಿ ರಚ್ಚೆನೂ ತೆಗಿತಾನೆ, ನಿಧಾನವಾಗಿ ಪಳಗಿಸ್ಬೇಕು ಎಂದ. ಏನೇ ಆಗ್ಲಿ, ಗಂಡ ಹೆಂಡತಿ ಜಗಳದಲ್ಲಿ ಮಕ್ಕಳ ಮೇಲಿನ ಗಮನ ಕಡಿಮೆ ಆಗಬಾರ್ದು. ಇರೋದು ಬಂಗಾರದಂತ 2 ಮಕ್ಕಳು ಎಂದರು ತಾಯಿ. ಇಲ್ಲಿನ ಸಮಾಚಾರ ಏನಮ್ಮ? ಆ ಹುಡುಗಿ ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಂದು ರಾಜಸಿಂಹ ತನ್ನ ತಾಯಿಯನ್ನು ಕೇಳಿದ. ವನಜಮ್ಮ ಉತ್ತರಿಸುತ್ತಾ, ತಂದೆ ತಾಯಿ, ಅವಳ 2 ಅಕ್ಕಂದ್ರು, ಒಬ್ಬ ತಮ್ಮ. ಬಡವರು, ಆದ್ರೆ ಜನ ಮಹಾ ಸಜ್ಜನ್ರು. 10,000 ರೂಪಾಯಿ ಮದ್ವೆಲಿ ಒಪ್ಕೊಂಡಿದ್ದು ಕೊಡ್ಲಿಲ್ಲ ಅಂತ ಮಗಳನ್ನ ವಾಪಸ್ ಕಳಿಸಿದ್ದಾರೆ. ಆ ವ್ಯಥೆಯಲ್ಲೇ ಅವರಮ್ಮ ಹಾರ್ಟ್ ಪೇಷಂಟ್ ಆಗಿದ್ದಾರಂತೆ. ಆ ಹುಡುಗಿಗೆ ಅಂಗಡಿಲಿ 800 ರು ಸಂಬಳದ ಸೇಲ್ಸ್ ಗರ್ಲ್ಸ್ ಕೆಲಸ ಕೊಟ್ಟಿದ್ದೀನಿ. PUC ಪಾಸ್ ಆಗಿದ್ದಾಳೆ. ಇನ್ನೊಬ್ಬ ಅಕ್ಕನ್ಗೆ 24 ವರ್ಷ, ಮದ್ವೆ ಇಲ್ಲ.
ಅವರಮ್ಮ ಹೇಳಲಾರದೆ ಹಾಸಿಗೆ ಹಿಡ್ದಿದ್ದಾರೆ. ಮನೆ ಸಮಸ್ತ ಕೆಲಸ ತಾನೇ ಮಾಡ್ತಾಳೆ. ತಮ್ಮ ಬಿ.ಕಾಂ ಓದ್ತಿದ್ದಾನೆ. 19-20 ವಯಸ್ಸಿರ್ಬೋದು. ಅವನಿಗೂ ಅಂಗಡಿಲಿ ಕೆಲಸ ಕೊಟ್ಟಿದ್ದೀನಿ. ಅವರಿಬ್ರು ಸಂಜೆ ಮಾತ್ರ ಬರ್ತಾರೆ. ಅವರಪ್ಪ ಬೆಳಗ್ಗೆಯಿಂದ ಸಂಜೆವರೆಗೂ ಅಂಗಡಿಲಿದ್ದು ಗೋವಿಂದನ್ ಜೊತೆ ವ್ಯಾಪಾರ ನೋಡ್ಕೋತಾರೆ. ಆತನಿಗೂ 800 ರು ಕೊಡ್ತೀನಿ ಎಂದರು. ಅವನು ತಮಾಷೆಯಾಗಿ, ಈ ಹುಡುಗಿ ನಿನ್ನ ದತ್ತು ಪುತ್ರಿ ಎಂದ. ಅವಳು ನಿಜವಾಗಿ ನನ್ನ ಯಾವ ಜನ್ಮದ ಮಗಳು. ಏಜೆನ್ಸಿ ವಿಭಾಗದವರು ಬಂದ್ರೆ ಪರಿಶೀಲಿಸ್ತಾಳೆ, ಮಾತುಕತೆ ಆಡ್ತಾಳೆ, ಪತ್ರ ವ್ಯವಹಾರ, ಅವರಿಗೆ ಡ್ರಾಫ್ಟ್ ಕಳಿಸೋದು, ಮುಂಬೈಯಿಂದ ಮಾಲ್ ಬಂದಾಗ ಚೆಕ್ ಮಾಡೋದು. ಆಗಾಗ ರಾಮಪ್ಪ, ನಾನು, ಅವಳು ಗೋಡನ್ ಚೆಕ್ ಮಾಡ್ಲಿಕ್ಕೆ ಹೋಗ್ತೀವಿ. ಲಕ್ಷಾಂತರ ರೂಗಳ ಮಾಲು, ಎಲ್ಲ ಚೆಕ್ಕಿಂಗ್ ಅವಳದೇ ಕೆಲಸ. ನಾನು ಸುಮ್ಮನೆ ಕೂತಿರ್ತೀನಿ. ಅಂಗಡಿಯ ಅವತ್ತವತ್ತಿನ ಲೆಕ್ಕಾಚಾರ, ಹಣ ಅವರಪ್ಪ ತಂದುಕೊಡ್ತಾರೆ. ಅವಳೇ ಪರಿಶೀಲಿಸಿ ರಶೀದಿಗಳನ್ನ ನೋಡ್ತಾಳೆ. ಹಣ ಪ್ರತಿ ಸೋಮವಾರ ಬ್ಯಾಂಕ್ಗೆ ಕಟ್ತಾಳೆ ಎಂದರು. ಹುಡುಗಿ ಬುದ್ಧಿವಂತ ಇದ್ದಾಳೆ ಹಾಗಾದ್ರೆ? ಮಹಾ ಬುದ್ಧಿವಂತಳು. ಅಷ್ಟೇ ತಾಳ್ಮೆ, ವಿನಯ. ಯಾವ ಹುಡುಗ ಪುಣ್ಯ ಮಾಡಿದ್ದಾನೋ ಎಂದ ಆಕೆ. ಈಗ 10 ವರ್ಷದ ಹಿಂದೆ ಈ ಹುಡುಗಿ ಕಣ್ಣಿಗೆ ಬಿದ್ದಿದ್ರೆ ಎಂದರು. ಅವನು ನಗುತ್ತಾ, ಬಹುಶಃ ಆಗ ಅವಳಿಗೆ 12 ವರ್ಷ ಇರ್ತಿತ್ತೇನೋ ಎಂದ. ನೀನೇನ್ ಮುದ್ಕನಾಗಿದ್ಯೇನಪ್ಪ, ಈಗಿನ್ನು 34. ಓದು ಮುಗಿಸೋ ಹೊತ್ತಿಗೆ ಅವರ ಆ ಭಾರಿ ಕಂಪ್ನಿಯ ಕೆಲಸ ಸಿಕ್ಕಿತ್ತು. ಹಿಂದೆಯೇ ಮಗಳನ್ನ ಗಂಟಾಕ್ಬಿಟ್ರು. 24 ವರ್ಷಕ್ಕೆ ಮದ್ವೆಗೆ ಏನ್ ಆತುರವಿತ್ತು ಎಂದರು. ಆಕಾಶದ ಅಪ್ಸರೆ ಸಿಕ್ಕಿದ್ಲು ಅಂತ ಆನಂದದಿಂದ ಮದ್ವೆ ಆದೆ. ಅವಳ ಭಾವನೆಗಳು ಆಕಾಶದಲ್ಲೇ ಇರುತ್ತೆ, ನನ್ನ ಭಾವನೆಗಳು ಭೂಮಿಲಿ ಉದ್ಗಿರುತ್ತೆ. ಇಬ್ರು ಮನ್ಸು ಬೆಳಿಲೇ ಇಲ್ಲಮ್ಮ. ವಿವಾಹವಾದ ಮಧುಚಂದ್ರದ ಕೆಲವು ದಿನಗಳು ಏನೋ ಕನಸಿನ ಲೋಕದಲ್ಲಿ ಆಗಿತ್ತು. ಈಗ ನನಗೆ ಶಾಂತ ಸ್ವಭಾವದ ಗೃಹಿಣಿ ಬೇಕು ಅನ್ಸುತ್ತೆ. ನಾನು ಮನಸಾರೆ ಪ್ರೀತಿಸೋ, ನಿನ್ನನ್ನು ಎತ್ತ ತಾಯಿ ಹಾಗೆ ಓಲೈಸೋ ಹುಡುಗಿ ಸಿಕ್ಕರೆ, ಮೈಸೂರಿನ ಒಂದು ಕಂಪ್ನಿಲಿ ಕೆಲಸ ಸಿಕ್ಕಿದ್ರೆ ಆಯಾಗಿ ನಿನ್ನ ಜೊತೆ ಇದ್ದು ಸುಖ ಸಂಸಾರ ಹೂಡಬಹುದಾಗಿತ್ತು ಎಂದ. ನನ್ನ ಚಿಂತೆ ನನಗಿಲ್ಲಪ್ಪ, ನಾನಾಗಿ ದೂರ ಬಂದ್ಬಿಟ್ಟಿದ್ದೀನಿ. ನೀನು ತಿಂಗಳಿಗೊಮ್ಮೆ 15 ದಿನಕ್ಕೆ ಒಮ್ಮೆ ಅಮ್ಮ ಅಂತ ಬರ್ತಿದ್ದಿ, ಸಾಕು. ನಾನು ಶಾಂತಳಾಗಿ ಇರ್ತೀನಿ. ಆದರೆ ನಿನ್ನ ಪ್ರೀತಿಸಿ ವಿವಾಹ ಆದವಳು ಹೊಂದ್ಕೊಂಡು ಇರ್ಲಿಕ್ಕೇನು? ಹೀಗೆ ಕೈಗೆ ಸಿಕ್ಕಿದ್ದು ಸಿಕ್ಕದ ಹಾಗೆ ಚೆಲ್ಲಾಟ ಆಡಿದ್ರೆ ಹೇಗೆ? ಸಂಸಾರ ಹೂಡ್ದಾಗಿಂದ ಇದೇ ಗೋಳಲ್ಲವೇನಪ್ಪ? ನೀನು ಅಧಿಕಾರ ಮಾಡಿ ಹೀಗೆ ಮಾಡಬೇಡ ಅಂತ ಹೇಳೋ ಸ್ಥಿತಿಯಲ್ಲಿಲ್ಲ. ಅದೇ ನನಗೆ ಕೊರಗಾಗಿದೆ. ಅವಳ ಹೃದಯದ ಪ್ರೀತಿಯ ಸೆರೆಮನೆ ಕೈದಿ ನಾನು ಎಂದ. ಆ ಹೊತ್ತಿಗೆ ಮಧುವಿನೊಂದಿಗೆ ಚಿಂಟು ಬಂದ. ಅವನನ್ನ ಜಗುಲಿ ಬಳಿ ಬಿಟ್ಟು ಹೊರಟು ಬಿಟ್ಟಳು. ಅಜ್ಜಿ, ಅಂಗಡಿ ನೋಡ್ಬೇಕಲ್ಲ ಎಂದ. ಬಾಪ ಕಂದ, ಹೋಗೋಣ ಎಂದವನ. ಮುಂದ್ಗಡೆ ಬಾಗ್ಲಿಂದ ಬೇಡ, ಸಂಜೆ ಹೊತ್ತು ಜನ ಜಾಸ್ತಿ ಇರ್ತಾರೆ, ಹಿಂದ್ಗಡೆ ಗೋಡನ್ ಕಡೆಯಿಂದ ಹೋಗೋಣ ಎಂದು ಕರೆದೊಯ್ದರು. ಮತ್ತೆ ಅವರು ಮನೆ ಸೇರಿದ್ದು 8ರ ಮೇಲೆ. ಅಜ್ಜಿ, ನೀನು ತುಂಬಾ ಸಾವುಕಾರಳು. ಗೋಡನ್ನಲ್ಲಿ ಎಷ್ಟೊಂದು ಸೂಟ್ ಕೇಸ್ ಇದೆ. ನಾನು ದೊಡ್ಡೋನಾದ್ಮೇಲೆ ನಿನ್ನತ್ರ ಬಂದು ಅಂಗಡಿ ನೋಡ್ಕೋತೀನಿ ಎಂದು ಏನೇನೋ ಅರಟುತ್ತಿದ್ದ ಚಿಂಟು. ರಾತ್ರಿ ಊಟವಾದ ಮೇಲೆ ಅಜ್ಜಿಯ ಜೊತೆ ಮಾತನಾಡುತ್ತಿದ್ದವನು ಮಧು ಊಟ ಮುಗಿಸಿ ಬಂದೊಡನೆ, ಮಧು ಆಂಟಿ, ರಾಮಾಯಣ ಎಂದು ಅವಳ ಬಳಿ ಓಡಿದ. ಅವಳು ನಗುತ್ತಾ, ನನ್ನ ಹೆಸರು ನಿನಗೆ ಗೊತ್ತಾಯ್ತು ಎಂದಳು. ಮತ್ತೆ ಅಜ್ಜಿ ಮಧು ಮಧು ಅಂತ ಕೂಗ್ತಾ ಇರ್ತಾರಲ್ಲ ಎಂದ. ತುಂಬಾ ಚುರುಕಿದ್ದಿ ನೀನು ಎಂದು ಹೊಗಳಿ ಅರ್ಧ ಗಂಟೆ ರಾಮಾಯಣ ಓದಿದಳು. ಪಪ್ಪನ ಹತ್ರ ಹೋಗಿ ಮಲ್ಕೋತೀನಿ, ನಿದ್ರೆ ಬರತ್ತೆ ಎಂದು ತಂದೆಯ ರೂಮಿಗೆ ಹೋದ. ತಂದೆಯ ಬಳಿ ಮಲಗಿದಾಗ, ಅಜ್ಜಿಗೆ ದೊಡ್ಡ ಮನೆ ಕಟ್ಸ್ಕೊಡು ಅಪ್ಪ, ಸೋಫಾ ಇಲ್ಲ, ದೊಡ್ಡ ಸೋಫಾ ತಗೊಂಬಾ ಎಂದು ಏನೇನೋ ಹೇಳಿದ. ರಾಜಸಿಂಹ ನಿರಸವಾಗಿ, ನೀನು ದೊಡ್ಡೋನಾದ್ಮೇಲೆ ಅಜ್ಜಿಗೆ ಏನೇನ್ ಮಾಡ್ತೀಯೋ ಮಾಡು ಎಂದ. ಅಂದು ಆ ರಾತ್ರಿ ನಿದ್ದೆ ಮಾಡಿ ಮರುದಿನ ಹೊರಟು ಬರುವವರೆಗೂ ಅಜ್ಜಿ ಮೊಮ್ಮಗನ ಸಲ್ಲಾಪವೇ ಸಲ್ಲಾಪ. ತಿಳಿಸಾರು ಇಷ್ಟ ಎಂದಾಗ ವನಜಮ್ಮಗೆ ಆನಂದವೇ ಆನಂದ. ನಿಮ್ಮಪ್ಪ ಇದ್ದಾಗ ಹೀಗೆ ಮಾಡೋರು, ತಾತನ್ನೇ ಒತ್ತಿದ್ದಾನೆ ಎಂದು ಇಕ್ಕಿದರು. ಮೊಮ್ಮಗ ಅವರಿಗೆ ಬಹು ಇಷ್ಟವಾಗಿ ಹೋದ. ಒಂದು ವಿಷಯದಲ್ಲಿ ನಾನು ನನ್ನ ಸೊಸೆ ಒಂದೇ ಅಪ್ಪ ಎಂದರು. ಯಾವ ವಿಷಯ ಅಮ್ಮ ಎಂದ. ಚಿಂಟು ಚಿನ್ನಿ ಇಬ್ಬರಲ್ಲಿ ಚಿನ್ನಿಗಿಂತ ಚಿಂಟುನೇ ನನಗೆ ಇಷ್ಟ ಎಂದರು. ಮುಂದುವರೆಯುವುದು.